Okay, because okay. they have not listened to Dhoddanna. Dhoddanna for me is America. ಅವ್ರ ಮಾತು ಅವ್ರು ಕೇಳಿಲ್ಲ. ಇದೇ ಒಂದು ರೀಸನ್ ಇಟ್ಕೊಂಡು ನಾವು ಅಟ್ಯಾಕ್ ಮಾಡ್ತೀವಿ. ಸರ್, ಈಗ ಪ್ರಶ್ನೆ ಇರುವಂತದ್ದು, ಈಗ ಈ ಪಾಕಿಸ್ತಾನಕ್ಕೆ ಇಷ್ಟೊಂದು ಬಂಡ ಧೈರ್ಯ ಯಾವ ರೀತಿ ಆಗಿದೆ ಅಂತ. ಏನೂ ಇಲ್ಲ ಅಂತ ಗೊತ್ತು, ಕೈಯಲ್ಲಿ ಹಣ ಇಲ್ಲ, ಕಾಸಿಲ್ಲ. ಒಂದ್ಸತಿ ಈಗ ಮಿಸೈಲು ಮತ್ತೊಂದು ಎಲ್ಲ ಉಡಾವಣೆ ಮಾಡಿದ್ರೆ, ಕೆಲವೊಂದು ಈ ಯುದ್ಧಾಸ್ತ್ರಗಳನ್ನ ಉಡಾವಣೆ ಮಾಡಿದ್ರೆ ನಾನು ಕೇಳ್ಪಟ್ಟಿದ್ದೀನಿ, ಕೆಲವೊಂದು ಓದಿದ್ದೀನಿ ಸರ್, ಅದರಲ್ಲಿ 20 ಲಕ್ಷ, 23 ಲಕ್ಷ, 25 ಲಕ್ಷ ಖರ್ಚಾಗತ್ತೆ. ಸಣ್ಣ ಪುಟ್ಟ ಅಂತ ಹೇಳಿದ್ರು 2-3 ಲಕ್ಷ ಖರ್ಚಾಗತ್ತೆ. ಅಷ್ಟೊಂದು ಹಣ ಇಲ್ಲ. ಆದ್ರೆ ಈ ಬಂಡ ಧೈರ್ಯ ಹೇಗೆ ಅಂತ ಹಿನ್ನೆಲೆ ಚೀನಾ ಒಂದಿದೆ ಅಂತನಾ ಅಥವಾ ಟರ್ಕಿ ಒಂದಿದೆ ಅಂತ? ಬಂಡ ಧೈರ್ಯ ಹೆಂಗಿದೆ ಅಂತಂದ್ರೆ ಅದು ರ್ಯಾಡಿಕ್ಯಾಲಿಸಂ. ಏನ್ ಇದೆ ಅಲ್ಲ, ರ್ಯಾಡಿಕ್ಯಾಲಿಸಂ ಮಾಡ್ತಾ ಮಾಡ್ತಾ ಯಾವಾಗ ಇಮ್ರಾನ್ ಖಾನದ ಪಾರ್ಟಿ ರೂಲ್ ಮಾಡ್ತಾ ಇದ್ದು, ಇಮ್ರಾನ್ ಖಾನ್ ಪಾರ್ಟಿಯನ್ನ ಸರ್ವನಾಶ ಮಾಡಿ ಅವನಿಗೆ ಜೈಲಿನಲ್ಲಿ ಹಾಕಿ ಅವನ ಮೇಲೆ ಬಲಾತ್ಕಾರ ಮಾಡಿ ಅವನಿಗೆ ಬಾವಾಸಿಲೋ ಏನಂತೀರ ಗೊತ್ತಿಲ್ಲ, ಇವೆಲ್ಲ ಆಕ್ಟಿವಿಟೀಸ್ ನೋಡಿದಾಗ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್ ಇವು ಮೂರು ಮತ್ತೆ ಆರ್ಮಿ ಜನರಲ್ಸ್ ಇವರೇ ಪಾಕಿಸ್ತಾನ ನಡೆಸೋದು ಹೊತ್ತು ಸಿವಿಲ್ ಸೊಸೈಟಿ ಪಾಕಿಸ್ತಾನ ನಡೆಸಲ್ಲ ಸರ್. ಇದನ್ನ ಅರಿತು ಇಡೀ ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಾಸ್ ಬಿಹೈಂಡ್ ನರೇಂದ್ರ ಮೋದಿ ಟು ಇರಾಡಿಕೇಟ್ ದಿಸ್ ಆಕ್ಟ್ ಆಫ್ ಟೆರರಿಸಂ ಫ್ರಮ್ ದ ಯೂನಿವರ್ಸ್. Blessing in disguise ನಲ್ಲಿ Trump played a major role by calling both the countries to stop the attack. And it was a behind the screen drama. ನೀ ಹತ್ತಂಗ್ ಮಾಡೋ, ನಾ ಹೊಡೆದಂಗ್ ಮಾಡ್ತೀನಿ, ನೀ ಹೊಡೆದಂಗ್ ಮಾಡೋ, ನೀ ಒಪ್ಪೋ. ನಿಮ್ಮ ಈ ಶಬ್ದಕ್ಕೆ ನಿಮ್ಗೆ ಅಬ್ಜೆಕ್ಷನ್ ಇತ್ತು, ಇದು ನಡೆದಿದೆ ಸರಿ. ಅಂದ್ರೆ ಚೈನಾ ಗಲ್ವಾನ್ ವ್ಯಾಲಿಯಲ್ಲಿ ನಮ್ಮ ಸೇನೆಯ ಧೈರ್ಯವನ್ನ ನೋಡಿ ಅವರು ಕೂಡ ಇಂಡಿಯಾಗೆ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಅವರು ಕೊಟ್ಟ ವೈರಸ್ ಅನ್ನ ನಾವು ಮೊಟ್ಟ ಹಾಕಿ ನಮ್ಮ ಎಕನಾಮಿಯನ್ನ ನಾವು 4th ಸ್ಟೇಜಿಗೆ ತಂದಿದ್ದೇವೆ. ದೇ ಥಾಟ್ ದಟ್ ನಾವು ಎಕನಾಮಿಕಲಿ ಡೌನ್ ಆಗ್ಬೋದಂತ. ನರೇಂದ್ರ ಮೋದಿಯ ಸರ್ಕಾರ ಮತ್ತು ನರೇಂದ್ರ ಮೋದಿಯ ICMR ಏನ್ ಸಂಸ್ಥೆ ಇದೆಯಲ್ಲ, ಅವರು ಏನ್ ವ್ಯಾಕ್ಸಿನೇಷನ್ ಓಪನ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ವ್ಯಾಕ್ಸಿನೇಷನ್ ರೆಡಿ ಮಾಡ್ತಲ್ಲ, 40-50 ಕಂಟ್ರಿಗಳಿಗೆ ನಾವು ಎಕ್ಸ್ಪೋರ್ಟ್ ಮಾಡಿದ್ವಿ. ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಅಮೆರಿಕ ಹೇಳಿದೆ, ರಷ್ಯಾ ಹೇಳಿದೆ, ಸರ್ ನಾವು ಇಂಡಿಯಾ ಹೇಳಿದೆ ಅಂತ ವರ್ಡ್ ಈಗ ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಿ ಆರ್ ಎಕ್ಸ್ಪೋರ್ಟಿಂಗ್ ಅವರ್ ಇಂಟೆಲೆಕ್ಚುಯಲ್ ಯೂತ್ಸ್ ಟು ಮ್ಯಾಕ್ಸಿಮಮ್ ಯುರೋಪಿಯನ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅಮೆರಿಕ. ನಮಗೆ ನಾವೇ ನಮ್ಮ ನ್ಯೂಸ್ ಚಾನೆಲ್ಗಳು ಅಯ್ಯೋ ಅಮೆರಿಕ ಹಾಗೆ ಒಳ್ಳೆಯದೇ. ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇನೆ. ಇನ್ನೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸೇನೆಯಿಂದ ಆಪರೇಷನ್ ಸಿಂಧೂರ ಮುಂದುವರಿಕೆ ಆಗ್ತಾ ಇದೆ. ಪಾಕ್ ಕದನ ವಿರಾಮ ಉಲ್ಲಂಘನೆ ಬೆನ್ನಲ್ಲೇ ಈಗ ಕಂಟಿನ್ಯೂ ಆಗ್ತಾ ಇದೆ ಆಪರೇಷನ್ ಸಿಂಧೂರ ಬಗ್ಗೆ ಸೇನೆಯಿಂದ ಮಹತ್ವದ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೇನೆಯಿಂದ ಆಪರೇಷನ್ ಸಿಂಧೂರ ಮುಂದುವರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂತದ್ದು ಕಾರಣ ಇಷ್ಟೇ. ಪಾಪಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಈ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ ಈಗ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಸೇನೆ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದೆ. ಈಗಾಗಲೇ ಸದ್ಯ ಏನೇನಾಗ್ತಾ ಇದೆ ಅಂತ ನಾವು ಕಂಪ್ಲೀಟ್ ಆಗಿ ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಇದ್ವಿ. ಜೊತೆಗೆ ಈಗಾಗಲೇ ದೇಶ ಪ್ರೇಮಿಗಳು ಯಾರು, ದೇಶದ್ರೋಹಿಗಳು ಯಾರು ಎಲ್ಲವೂ ಕೂಡ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಪಾಕಿಸ್ತಾನ ಯಾವ ರೀತಿಯಾಗಿ ನಾಟಕ ಆಡ್ತಾ ಇದೆ, ನಸುಗುನ್ನಿ ಪಾಕಿಸ್ತಾನ, ಭಿಕ್ಷೆ ಬೇಡ್ತಾ ಇರುವಂತ ಪಾಕಿಸ್ತಾನ, ಬಿಕಾರಿ ಪಾಕಿಸ್ತಾನ, ಭಿಕ್ಷುಕ ಪಾಕಿಸ್ತಾನ, ಕತ್ತೆ ಮೇಯಿಸುವಂತ ಪಾಕಿಸ್ತಾನ, ಕತ್ತೆ ಸೇಲ್ ಮಾಡಿ ದುಡ್ಡು ಪಡೆಯುವಂತ ಪಾಕಿಸ್ತಾನ. ಸೊ ಈ ಪಾಕಿಸ್ತಾನ ಯಾವ ರೀತಿಯಾಗಿ ನರಿಬುದ್ಧಿ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಆದರೆ ಭಾರತವು ಕೂಡ ಪ್ರತ್ಯುತ್ತರ ಕೊಡೋಕೀಗ ಸಿದ್ಧವಾಗಿದೆ. ಆಪರೇಷನ್ ಸಿಂಧೂರ 3 ಇವಾಗ ಶುರುವಾಗ್ತಾ ಇರುವಂತದ್ದು. ನಿನ್ನೆಷ್ಟೇ ನೋಡಿದ್ವಿ, ಪಾಕಿಸ್ತಾನದ ಶಹಬಾಜ್ ಶರೀಫ್ ಮಾಹಿತಿ ಕೊಡ್ತಾ ಇದ್ದಾರೆ. ನಾವು ಇಂಡಿಯಾದಲ್ಲಿ ಹೋಗ್ಬಿಟ್ಟು
ಪಂಜಾಬ್ನ ಸಿರ್ಸಾ ಏರ್ ಬೇಸ್ ಅನ್ನ ಹೊಡೆದಾಕ್ಬಿಟ್ಟಿದ್ವಿ ಅಂತ. ಜೊತೆಗೆ ರಾಜಸ್ಥಾನಕ್ಕೆ ನುಗ್ಗಿದ್ವಿ, ಪಂಜಾಬ್ ನುಗ್ಗಿದ್ವಿ, ಜಮ್ಮು ಕಾಶ್ಮೀರ ಹೊಡೆದಿದ್ವಿ. ನೋಡಿ, ಈಗ ಆಪರೇಷನ್ ಸಿಂಧೂರ ಈಗ ಆರ್ಮಿ ಅಪ್ಡೇಟ್ ಮಾಡಿರುವಂತದ್ದು. ಇದು ಇನ್ನು ಈಗ ಇರ್ತಾ ಇರುವಂತದ್ದು. ನಾವು ಹೇಳ್ತಾ ಇದ್ವಿ ಈಗಾಗಲೇ ಶುರು ಮಾಡ್ತಾ ಇದೆ ಅಂತ. ಈಗ ಒಳ ನುಗ್ಗಿ ಹೊಡೆಯುವಂತಹ ಈಗ ಪರಿಸ್ಥಿತಿ ಈಗ ಶುರುವಾಗಿದೆ. ಭಾರತೀಯ ಸೇನೆಯಿಂದಲೇ ಅಪ್ಡೇಟ್ ಸಿಗ್ತಾ ಇರುವಂತದ್ದು ಆಪರೇಷನ್ ಸಿಂಧೂರ ಬಗ್ಗೆ. ಸೇನೆಯಿಂದಲೇ ಮಹತ್ವದ ಮಾಹಿತಿ ಲಭ್ಯ ಆಗಿದೆ. ಈಗ ಆಪರೇಷನ್ ಸಿಂಧೂರ ಅಪ್ಡೇಟ್ ಈಗ ಅಲ್ಲಿ ತೋರಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಈಗ ಅಟ್ಯಾಕ್ ಮಾಡುತ್ತೆ ಒಳಗಡೆ ಹೋಗಿ. ಇಷ್ಟು ಟೈಮ್ 12:29 ತನಕ ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ಒಳಗಡೆ ಬರ್ತಾ ಇರುವಂತ ಡ್ರೋನ್ ಅನ್ನ ಹೊಡಿತಾ ಇದೆ ಭಾರತೀಯ ಸೇನೆ. ಈಗ ಒಳಗಡೆ ನುಗ್ಗಿ ಹೊಡೆಯುತ್ತೆ. ಗಡಿಯಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಇದನ್ನ ಭಾರತ ಗಂಭೀರವಾಗಿ ಪರಿಗಣನೆ ಮಾಡಿದೆ. ಪೋಸ್ಟ್ ಮಾಡಿ ಮಾಹಿತಿಯನ್ನ ಹಂಚಿಕೊಂಡಿದೆ ಸೇನೆ. ಬೆಳಗಾಗೋದ್ರೊಳಗೆ ಏನ್ ಬೇಕಾದ್ರೂ ಆಗ್ಬಹುದು. ಇಲ್ಲಿ ಕ್ಯೂರಿಯಾಸಿಟಿ ಇರುವಂತದ್ದು ಪಾಕಿಸ್ತಾನ ಇರುತ್ತಾ ಎನ್ನುವಂತ ಪ್ರಶ್ನೆ, ಅಥವಾ ಕಂಪ್ಲೀಟ್ ಆಗಿ ನೆಲಸಮ ಆಗುತ್ತಾ ಪಾಕಿಸ್ತಾನ ಎನ್ನುವಂತ ಪ್ರಶ್ನೆ. ಈ ನಮ್ಮ ಸೇನೆ ಮಾಹಿತಿಯನ್ನು ಅಪ್ಡೇಟ್ ಮಾಡಿತ್ತಲ್ಲ ಆಪರೇಷನ್ ಸಿಂಧೂರ, ಈ ಮಾಹಿತಿ ಬಲ್ಚಿಸ್ತಾನ ಗೊತ್ತಾದ್ರೆ ಅವ್ರು ನಿದ್ದೆನೆ ಮಾಡಲ್ಲ. ಬಲ್ಚಿಸ್ತಾನದವರು ಮೊದಲೇ ಈಗ ಫ್ಲಾಗ್ ಹೋಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ನಿನ್ನೆ ರಾತ್ರಿನೇ. ಪಾಕಿಸ್ತಾನ ಇರೋಲ್ಲ ಅಂತ ಬಹಳ ಖುಷಿ ಪಡ್ತಾರೆ ಅವರು. ಇನ್ನೊಂದು ಕಡೆಯಲ್ಲಿ ಅಫ್ಘಾನಿಸ್ತಾನ ತಾಲಿಬಾನ್ಗಳೇ ಅಟ್ಯಾಕ್ ಮಾಡ್ತಿದ್ದಾರೆ. ಅವ್ರಿಗೆ ಬ್ರಿಟಿಷ್ ಗಡಿ ಮಾಡಿಕೊಟ್ರೆ ಸರಿಯಲ್ಲ, ನಮ್ದೇ ಒಂದು ಎಕ್ಸ್ಟ್ರಾ ಗಡಿ ಬೇಕು, ಪಾಕಿಸ್ತಾನ ನುಂಗಿ ನೀರು ಕುಡಿತಾ ಇದೆ ಅಂತ. ಎಸ್, ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಸಿಗ್ತಾ ಇರುವಂತದ್ದು. ಕಂಪ್ಲೀಟ್ ಆಗಿ 3 ಸೇನಾ ಪಡೆಗೆ ಖಡಕ್ ಸೂಚನೆ ಇದು. ಪಾಕಿಸ್ತಾನಕ್ಕೆ ಬಲವಾಗಿ ಪ್ರತ್ಯುತ್ತರಕ್ಕೆ ಸೂಚನೆ ಗಂಭೀರವಾಗಿ ಈಗ ಭಾರತ ತೆಗೆದುಕೊಂಡಿದೆ. ನೋಡಿ, ಬಹಳ ಗಂಭೀರವಾದಂತಹ ವಿಚಾರ, ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. 3 ಸೇನಾ ಪಡೆಗೆ ಈಗ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು ಕಿತಾಲ್ ಅವರು. ಸರ್, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಈಗ ಗಂಭೀರವಾಗಿ ತೆಗೆದುಕೊಂಡಿದೆ. ಅದು ಕೂಡ ಈಗ ಮಿಲಿಟರಿ ಅಪ್ಡೇಟ್ ಕೂಡ ಮಾಡ್ತಾ ಇರುವಂತದ್ದು. ಆಪರೇಷನ್ ಸಿಂಧೂರ ಈಗ ಮತ್ತೆ ಶುರುವಾಗ್ತಾ ಇದೆ ಅಂತ. ಮೋಹನ್ ಚಿತಾಲ್ ಅವರೇ ಹೇಳಿ, ಕಂಪ್ಲೀಟ್ ಮಾಡಿ ಪ್ಲೀಸ್. सर, ಇದು 12:35 ಈಗ. आज की रात कयामत की रात पाकिस्तान के लिए होगी. ऐसी कयामत की रात होगी कि ಅವರು ಮುಟ್ಬಿಟ್ಟು ನೋಡಬೇಕು. ಪದೇ 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 ದೇರ್ ಶುಡ್ ಬಿ ಎಂಡ್ ಟು ದ ಎವಿಲ್ ಆಫ್ ಪಾಕಿಸ್ತಾನ್. ನಾನು ಬೆಳಿಗ್ಗೆ ನಿಮ್ಮ ಚಾನೆಲ್ ನಲ್ಲಿ ಲೈವ್ ಬರ್ತೇನೆ. ಇವತ್ತು ರಾತ್ರಿ ನಾನು CNN, IBN ಹಾಗೂ ರಿಪಬ್ಲಿಕ್ ಇಂಗ್ಲಿಷ್ ಮಾನಿಟರ್ ಮಾಡಿ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡಿಕೊಂಡು ಬೆಳಿಗ್ಗೆ ಮತ್ತೆ ನಿಮ್ಗೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಅಷ್ಟು ಗಂಟೆಗೆ ನಾನು ನಿಮ್ಮ ಚಾನೆಲ್ ನಲ್ಲಿ ನನ್ನ ಮಾಹಿತಿಯನ್ನ ಹಾಜರುಪಡಿಸ್ತೇನೆ. ದಯವಿಟ್ಟು ನನಗೆ ನೀವು ಲೀವ್ ಕೊಟ್ಟರೆ ನಾನು ಹೋಗಿ ಕೊಡ್ತೇನೆ. ಮತ್ತೆ ಸರ್, ಈಗ ಒಂದೇ ನಿಮಿಷ ಒಂದು ಪ್ರಶ್ನೆ ಉತ್ತರ ಕೊಟ್ಬಿಡಿ ಸರ್. ಈಗ ಆಲ್ಮೋಸ್ಟ್ ನಾವು ಹಾಕಿದ್ವಿ ಸ್ಕ್ರೀನ್ ಮೇಲೆ ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟಿದೆ, ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರುವಂತದ್ದು ಸೇನೆ. ಈಗ ಇಷ್ಟು ತನಕ ನಾವು ನೋಡ್ತಾ ಇದ್ವಿ, ಗಡಿ ಪ್ರದೇಶ ಏನು ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ, ಡ್ರೋನ್ಗಳ ದಾಳಿ ಮಾಡ್ತಾ ಇದೆ, ಅದನ್ನೆಲ್ಲ ಹೊಡೆದಾಕ್ಬಿಟ್ಟಿದೆ. ಬಟ್ ಈಗ ಪ್ರಶ್ನೆ ಇರುವಂತದ್ದು, ಭಾರತ ಈಗ ಒಳಗಡೆ ಹೋಗಿ ಹೊಡೆದ್ರೆ ಏನ್ ಆಗತ್ತೆ, ಎಲ್ಲೆಲ್ಲಿ ದಾಳಿ ಮಾಡಬಹುದು ಅಂತ. ನೀವು ಕೂಡ ಆರ್ಮಿಯಲ್ಲಿ ಇದ್ದವರು, ಸೊ ಎಲ್ಲೆಲ್ಲಿ ದಾಳಿ ಮಾಡಿದ್ರೆ ಉತ್ತಮ ಅಂತ. ಸರ್, ಇದೇ ಮೂಮೆಂಟು, ಇದೇ ಸಮಯ, ಇದೇ ರಿಕ್ವೆಸ್ಟ್ ನಾನು ಭಾರತೀಯ ಪ್ರಧಾನಮಂತ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಏಕ್ ಮೌಕಾ एयरफोर्स को दो, वो रावलपिंडी, लाहौर, कराची, ಆನಂತರ ಉಳಿದ ಏನು ಊರುಗಳಿದಾವಲ್ಲ, ಈಗ ನಾವು ಸಿವಿಲಿಯನ್ಸ್ ಸತ್ರು, ಆ ಪಾಕಿಸ್ತಾನದ ಮಕ್ಕಳು ಸತ್ರು ಇದು ನೋಡಲ್ಲ. ಯಾಕಂದ್ರೆ ನಮ್ಮ ತಾಯಂದ್ರು, ನಮ್ಮ ಮುದುಕರು, ನಮ್ಮ ಅಜ್ಜರು RS-ಪುರ ಸೆಕ್ಟರ್ ಅಲ್ಲಿ ಆಸುಮಿಗಿದ್ದಾರೆ. Now this is the correct time to attack Pakistan and tell Trump that ನೀವು ನೆಗೋಷಿಯೇಟ್ ಮಾಡಿದ್ರಿ, ನಾವು ಅದಕ್ಕೆ ಒಪ್ಪಿದ್ವಿ. ನಿಮ್ಮ ನೆಗೋಷಿಯೇಷನ್ 1 ಸೆಕೆಂಡು ಕೂಡ ಪಾಕಿಸ್ತಾನ ಒಪ್ಪಲಿಲ್ಲ. ಹೀಗಾಗಿ ನಾವು ನಿಮ್ಮ ನೆಗೋಷಿಯೇಷನ್ ಅನ್ನ ಮುರಿದು, ಅದು ಸೋಮವಾರ ಮೀಟಿಂಗ್ ಆಗ್ತದೋ, ಸೋಮವಾರ ಅಲ್ಲಿ
ಪಾಕಿಸ್ತಾನದ ಎಲ್ಲಾ ಅಧಿಕಾರಿಗಳ ಫ್ಯೂನರಲ್ ಆಗ್ತದೋ ಗೊತ್ತಿಲ್ಲ. ನಂಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಸರ್. ಐ ಹ್ಯಾವ್ ಟು ಅಸೆಸ್ ದ ಸಿಚುವೇಶನ್. ಯಾವ ಟೈಮ್